ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಟಿಪ್ಸ್ 1. ನಿಂಬೆಹಣ್ಣು ತಾಜಾ ಇರಬೇಕೆಂದರೆ ಜಿಪ್ಪರ್ ಬ್ಯಾಗ್ನಲ್ಲಿ ಹಾಕಿ ಫ್ರಿಜ್ನಲ್ಲಿಡಿ. ಟಿಪ್ಸ್ 2. ಸೌತೆಕಾಯಿ ಕಹಿಯಾಗಿದ್ದರೆ ಎರಡೂ ತುದಿಗಳನ್ನು ಸ್ವಲ್ಪ ಕತ್ತರಿಸಿ. ಕತ್ತರಿಸಿದ ಭಾಗವನ್ನು ಉಜ್ಜಿದರೆ ಕಹಿ ಹೋಗುತ್ತದೆ. ಟಿಪ್ಸ್ 3. ಕೊತ್ತಂಬರಿ ಸೊಪ್ಪು ತಾಜಾ ಇರಬೇಕೆಂದರೆ ನೀರಿನ ಅಂಶ ತೆಗೆದು ಪೇಪರ್ ಅಥವಾ ಬಟ್ಟೆಯಲ್ಲಿ ಸುತ್ತಿ ಜಿಪ್ಪರ್ ಬ್ಯಾಗ್ಗೆ ಹಾಕಿ ಫ್ರಿಜ್ನಲ್ಲಿಡಿ. ಟಿಪ್ಸ್ 4. ಚಪಾತಿ, ರೊಟ್ಟಿ ಮುಂತಾದವುಗಳನ್ನು ಲಟ್ಟಿಸುವಾಗ ಮಣೆಯ ಕೆಳಗಡೆ ಒಂದು ಪೇಪರನ್ನು ಹಾಕಿಕೊಂಡರೆ ಚೆಲ್ಲಿರುವ ಹಿಟ್ಟನ್ನು ಸುಲಭವಾಗಿ ಹೊರತೆಗೆಯಬಹುದು. ಟಿಪ್ಸ್ 5. ನೀರಿನ ಬಾಟಲಿಗಳ ಮುಚ್ಚಳಗಳಿದ್ದರೆ ಗ್ಯಾಸ್ ಸ್ಟವ್, ಮಿಕ್ಸರ್ ಗ್ರೈಂಡರ್ನ ತಳಭಾಗದಲ್ಲಿರುವ ರಬ್ಬರ್ಗೆ ಸಿಕ್ಕಿಸಿದರೆ ರಬ್ಬರ್ ಸವೆಯುವುದನ್ನು ತಡೆಯಬಹುದು. ಟಿಪ್ಸ್ 6. ಅಕ್ವಾಗಾರ್ಡ್ನ ಔಟ್ಲೆಟ್ನಿಂದ ಬರುವ ನೀರನ್ನು ಒಂದು ಪಾತ್ರೆಯಲ್ಲಿ ಸಂಗ್ರಹಿಸಿ ನೀರನ್ನು ಪಾಟ್ನಲ್ಲಿರುವ ಗಿಡಗಳಿಗೆ ಹಾಕಿ. ನೀರು ತುಂಬ ಅಮೂಲ್ಯವಾದದ್ದು. ಟಿಪ್ಸ್ 7. ಸಾಸ್ ಬಾಟಲ್ ಅಥವಾ ಇತರೆ ಡಬ್ಬಿಗಳು ಖಾಲಿಯಾದರೆ ಚೆನ್ನಾಗಿ ತೊಳೆದು ಒಣಗಿಸಿ ಅವುಗಳಿಗೆ ದಿನನಿತ್ಯ ಉಪಯೋಗಿಸುವ ಮಸಾಲೆ ಪದಾರ್ಥಗಳನ್ನು ಹಾಕಿ. ಪದಾರ್ಥಗಳನ್ನು ಹುಡುಕುವ ಅವಶ್ಯಕತೆ ಇರುವುದಿಲ್ಲ, ತಕ್ಷಣವೇ ಕಣ್ಣಿಗೆ ಕಾಣಿಸುತ್ತವೆ. ಟಿಪ್ಸ್ 8. ಮನೆಯಲ್ಲಿ ಮರದ ಹಲಗೆ ಇದ್ದರೆ ಅದನ್ನು ಈ ರೀತಿ ಫಿಕ್ಸ್ ಮಾಡಿ ದಿನನಿತ್ಯ ಉಪಯೋಗಿಸುವ ಬಾಟಲಿಗಳನ್ನು ಜೋಡಿಸಿ. ಟಿಪ್ಸ್ 9. ಐಸ್ ಕ್ರೀಮ್ನ ಬಟ್ಟಲುಗಳಿದ್ದರೆ ಚೆನ್ನಾಗಿ ತೊಳೆದು ಅವುಗಳಿಗೆ ದಿನನಿತ್ಯ ಉಪಯೋಗಿಸುವ ಸ್ಪೂನ್ಗಳನ್ನು ಹಾಕಿಟ್ಟುಕೊಳ್ಳಿ. ಟಿಪ್ಸ್ 10. ಪೇಪರ್ ಬ್ಯಾಗ್ಗಳ ಹ್ಯಾಂಡಲ್ಗಳಲ್ಲಿ ದಾರಗಳಿದ್ದರೆ ಅವುಗಳನ್ನು ಹೊರತೆಗೆದು ಚೀಲ ಅಥವಾ ಕವರನ್ನು ಕಟ್ಟಲು ಉಪಯೋಗಿಸಬಹುದು. ಟಿಪ್ಸ್ 11. ಕೊಬ್ಬರಿಯನ್ನು ತುರಿದು ಏರ್ ಟೈಟ್ ಬಾಕ್ಸ್ಗೆ ಹಾಕಿ ಫ್ರೀಜರ್ನಲ್ಲಿಡಿ. ಬೇಗ ಹಾಳಾಗುವುದಿಲ್ಲ ಹಾಗೂ ಸಮಯವೂ ಉಳಿತಾಯವಾಗುತ್ತದೆ. ಟಿಪ್ಸ್ 12. ತಾಜಾ ಹಸಿ ಬಟಾಣಿ ಬೇಕೆಂದರೆ ಫ್ರೋಝನ್ ಬಟಾಣಿಯನ್ನು ತಂದು ಫ್ರೀಜರ್ನಲ್ಲಿಡಿ. ಟಿಪ್ಸ್ 13. ಹಳೆಯ ಕ್ಯಾಲೆಂಡರ್ ಅಥವಾ ಪೇಪರ್ ಬ್ಯಾಗ್ಗಳಿದ್ದರೆ ಅವುಗಳನ್ನು ಕತ್ತರಿಸಿ ಮಕ್ಕಳ ನೋಟ್ಬುಕ್ಗಳಿಗೆ ಬೈಂಡ್ ಮಾಡಿ. ಹಣ ಉಳಿತಾಯ ಆಗುತ್ತದೆ ಹಾಗೂ ಬ್ಯಾಗನ್ನು ರೀಯೂಸ್ ಮಾಡಿದಂತಾಗುತ್ತದೆ. ಟಿಪ್ಸ್ 14. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಮುಂತಾದವುಗಳನ್ನು ಜರಡಿ ಮಾಡುವಾಗ ಮೊರಕ್ಕೆ ಕೆಳಗೆ ಪೇಪರನ್ನು ಹಾಕಿಕೊಳ್ಳಿ. ತೆಗೆಯಲು ಸುಲಭವಾಗುತ್ತದೆ ಹಾಗೂ ಮೊರಕ್ಕೆ ಹಿಟ್ಟು ಅಂಟಿಕೊಳ್ಳುವುದಿಲ್ಲ. ಟಿಪ್ಸ್ 15. ಒಂದು ಮರದ ತುಂಡು ಅಥವಾ ಕೋಲಿದ್ದರೆ ಹಸಿ ಬಟ್ಟೆಯನ್ನು ಸುತ್ತಿ ಕಾರಿನ ಟಾಪ್ನಲ್ಲಿರುವ ಧೂಳನ್ನು ಸುಲಭವಾಗಿ ಬಟ್ಟೆಯಿಂದ ಸ್ವಚ್ಛ ಮಾಡಬಹುದು. ಟಿಪ್ಸ್ 16. ವೇಸ್ಟ್ ಆದ ಬಟ್ಟೆ ಒರೆಸುವ ಕೋಲು ಅಥವಾ ಪೈಪ್ಗಳಿದ್ದರೆ ಪಾಟ್ನಲ್ಲಿರುವ ಗಿಡಗಳಿಗೆ ಈ ರೀತಿ ಆಸರೆಯಾಗಿ ನಿಲ್ಲಿಸಿ. ಟಿಪ್ಸ್ 17. ವೇಸ್ಟ್ ಆದ ತಂತಿ ಇದ್ದರೆ ಅದನ್ನು ಬಳ್ಳಿಗಳಿಗೆ ಆಸರೆಯಾಗುವಂತೆ ಕಟ್ಟಿ. ಈ ಮಾಹಿತಿಗಳಿಂದ ಸ್ವಲ್ಪವಾದರೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟಿಪ್ಸ್ 18. ಆಲೂಗಡ್ಡೆಯನ್ನು ಬೇಯಿಸುವಾಗ ಕುಕ್ಕರ್ಗೆ ಹಿಂಡಿದ ನಿಂಬೆಹಣ್ಣಿನ ಹೋಳುಗಳನ್ನು ಹಾಕಿ. ಇದರಿಂದ ಕುಕ್ಕರ್ನ ತಳ ಕಪ್ಪಾಗುವುದಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.